Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 7ನೇ ಪ್ರಶ್ನೆ. ಥೈರಾಯ್ಡ್, ಥೈರಾಕ್ಸಿನ್, ಡ್ಯಾಶ್ ಈಸ್ಟ್ರೋಜನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇವುಗಳ ಸಂಬಂಧವನ್ನ ನಾವು ಮೊದಲು ನೋಡೋಣ. ಥೈರಾಯ್ಡ್ ಅನ್ನೋದು ಒಂದು ಗ್ರಂಥಿ. ಥೈರಾಕ್ಸಿನ್ ಅನ್ನುವಂಥದ್ದು ಥೈರಾಯ್ಡ್ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ ಥೈರಾಕ್ಸಿನ್. ಅದೇ ತರ ನಾವು ಈ ಸಂಬಂಧವನ್ನ ನೋಡ್ಬೇಕು. ಇಲ್ಲಿ ಆಪ್ಷನ್ ಅಲ್ಲಿ ಅದು ಈಸ್ಟ್ರೋಜನ್ ಅನ್ನ ಉತ್ಪತ್ತಿ ಮಾಡುವಂತಹ ಭಾಗ ಅಥವಾ ಗ್ರಂಥಿ ಆಗಿರ್ತದೆ ಅನ್ನೋದನ್ನ ಹೇಳಿದ್ದಾರೆ. ಥೈರಾಕ್ಸಿನ್ ಗ್ರಂಥಿ ಏನಿದೆ, ಥೈರಾಕ್ಸಿನ್ ಹಾರ್ಮೋನ್ ಏನಿದೆ, ಅದು ಗ್ರಂಥಿಯಲ್ಲಿ ಉತ್ಪತ್ತಿ ಆಗುತ್ತೆ. ಅದೇ ತರ ಈಸ್ಟ್ರೋಜನ್ ಎನ್ನುವಂತಹ ಭಾಗದಲ್ಲಿ ಉತ್ಪತ್ತಿಯಾಗತ್ತೆ ಅಂತ ಕೇಳ್ತಿದ್ದಾರೆ. ವೃಷಣಗಳು ಅಂದ್ರೆ ಇದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಅಂಗ. ಇಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದಿಲ್ಲ. ಅಂಡಾಶಯ, ಆಪ್ಷನ್ ಬಿ ಅಂಡಾಶಯ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ. ಅಂಡಾಶಯದಲ್ಲಿ ಈಸ್ಟ್ರೋಜನ್ಗಳು ಉತ್ಪತ್ತಿ ಆಗುತ್ತೆ. ಈಸ್ಟ್ರೋಜನ್ಗಳು ಹೆಣ್ಣು ಲೈಂಗಿಕ ಸಂತಾನೋತ್ಪತ್ತಿ ಅಂಗದಲ್ಲಿ ಉತ್ಪತ್ತಿಯಾಗುವಂತಹ ಹಾರ್ಮೋನ್ಗಳು. ಅವು ಅಂಡಾಶಯದಲ್ಲಿ ಉತ್ಪತ್ತಿ ಆಗುತ್ತೆ. ಮೇದೋಜಿರಕ ಗ್ರಂಥಿ, ತಪ್ಪಾದ ಉತ್ತರ. ಮೇದೋಜಿರಕ ಗ್ರಂಥಿಯಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದಿಲ್ಲ. ಪಿಟ್ಯೂಟರಿ ಗ್ರಂಥಿ, ಪಿಟ್ಯೂಟರಿ ಏನಿದೆ ನಮ್ಮ ಮೆದುಳಿನಲ್ಲಿ ಇರುವಂತದ್ದು, ಅಲ್ಲಿ ಕೂಡ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದಿಲ್ಲ. ಹಾಗಾಗಿ ನಮ್ಮ ಸರಿಯಾದ ಉತ್ತರ ಈ ಅಂಡಾಶಯ. ಅಂಡಾಶಯ ಅನ್ನುವಂಥದ್ದು ಸರಿಯಾದ ಉತ್ತರ. ಥೈರಾಕ್ಸಿನ್, ಅಂಡಾಶಯ, ಈಸ್ಟ್ರೋಜನ್. ಥ್ಯಾಂಕ್ ಯು.